ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ, ಅದರಲ್ಲಿಯೂ ಮುಖ್ಯವಾಗಿ GPSTR ಆಗಿರ್ಬೋದು, HSTR ಮತ್ತು PSTR ಎಕ್ಸಾಮ್ಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೋತ್ತರಗಳು ಸವಿವರವಾಗಿ ಒದಗಿಸ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ 3 ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಮತ್ತು ಆಳವಾದ ವಿವರಣಾತ್ಮಕ ಪ್ರಶ್ನೆಗಳ ಬಗ್ಗೆ ಚರ್ಚಿಸ್ತಾ ಇದ್ದಾವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭಾವ್ಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗಾದರೆ ತಡ ಮಾಡದ ಇಂದಿನ ಮುಖ್ಯವಾದ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ, ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಯಾವುವು ಅಥವಾ ವಿದೇಶಾಂಗ ನೀತಿಯ ನಿರೂಪಣೆಯಲ್ಲಿ ಅಡಕವಾಗಿರುವ ಸಂಗತಿಗಳ್ಯಾವುವು? ಮುಖ್ಯವಾದ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ನಿಮ್ಮ ಕೀ ಪಾಯಿಂಟ್ಸ್ಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಸಾಮಾನ್ಯ ನಿರ್ಧಾರಕ ಅಂಶಗಳು, ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ, ಪರಸ್ಪರಾವಲಂಬನೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ, ಪ್ರಚೋದನಾತ್ಮಕ ಅಂಶಗಳು, ಮತ್ತು ಇನ್ನು ನೋಡಬೇಕಂದ್ರೆ ಆಂತರಿಕ ನಿರ್ಧಾರಕ ಅಂಶಗಳು ಯಾವ್ಯಾವ ಇರ್ತಾವೆ ಅಂದರೆ ರಾಷ್ಟ್ರದ ಭೌಗೋಳಿಕ ಸ್ಥಾನ, ಜನಸಂಖ್ಯೆಯ ಗಾತ್ರ, ಸೈದ್ಧಾಂತಿಕ, ಆರ್ಥಿಕ ಮತ್ತು ಸೈನಿಕ ಅಂಶಗಳು. ಮತ್ತು ಬಾಹ್ಯ ನಿರ್ಧಾರಕ ಅಂಶಗಳು ಯಾವುದಂದರೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆಗಿನ ಸಂಬಂಧ, ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ. ವಿದ್ಯಾರ್ಥಿಗಳ ಈ ಪ್ರಶ್ನೆಗೆ ಈ ಥರ ನೀವು ಪಾಯಿಂಟ್ಸ್ಗಳನ್ನು ಡಿವೈಡ್ ಮಾಡಿ ಎಕ್ಸ್ಪ್ಲನೇಷನ್ಸ್ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಯಾವುದೇ ಮಾರ್ಕ್ಸ್ ಕಟ್ ಆಗಲ್ಲ ವಿದ್ಯಾರ್ಥಿಗಳೇ. ಮತ್ತು ನಿಮ್ದು ಯಾವುದೇ ಡೌಟ್ಸ್ಗಳಿದ್ರೆ ಕ್ಲಾಸ್ ಬಗ್ಗೆ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ನಿಮ್ಗೆ ಆದಷ್ಟು ರಿಪ್ಲೈ ಕೊಡೋದು ವ್ಯವಸ್ಥೆಯನ್ನು ಮಾಡ್ತಾ ಇರ್ತೇವೆ. ಸೊ ಅದೇ ರೀತಿ ನಿಮ್ಮ ಮುಂಬರುವಂಥ GPSTR ಎಕ್ಸಾಮ್ ಆಗಿರ್ಬೋದು, PSTR ಮತ್ತು HSTR ಸಂಬಂಧಿತ ಯಾವುದೇ ಪ್ರಶ್ನೆಗಳಿದ್ರೂ ಸಹ ತಿಳಿಸಿ. ನೀವು ಯಾವ ಥರ ಸಿಲೆಬಸ್ಸನ್ನು ಕವರ್ ಮಾಡಬೇಕು, ಯಾವ ಥರ ನಿಮ್ಮ ಪ್ರಿಪ್ರೇಷನ್ ಹಂತವಾಗಿರ್ಬೇಕಂತ ಪ್ರತಿಯೊಂದು ಅಂಶಗಳನ್ನು ನಾವು ಮುಂಬರುವಂಥ ದಿನಗಳಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇರ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ, ನೆಹರೂರವರು ತಮ್ಮ ವಿದೇಶಾಂಗ ನೀತಿಯಲ್ಲಿ ಆದರ್ಶವಾದವಿರುವಂತೆ ನೋಡಿಕೊಂಡರು, ಸಮರ್ಥಿಸಿರಿ ಅಂತ ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳಿಗೆ. ಪ್ರತಿ ಎಕ್ಸಾಮಲ್ಲಿ ನಡೆದಂಥ 2017-22 ಎಕ್ಸಾಮ್ದಲ್ಲಿ ನೆಹರು ಅವ್ರ ಬಗ್ಗೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರಬೇಕು, ನಿಮ್ಮ ಕೀ ಪಾಯಿಂಟ್ಸ್ಗಳನ್ನು ಸಹ ನಮ್ಮ ಸೆಷನ್ಗಳಲ್ಲಿ ಮಿಸ್ ಆಗಿರೋ ಪಾಯಿಂಟ್ಸ್ಗಳನ್ನು ನಿಮ್ಮ ಉತ್ತರಗಳು ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ ಆಗುತ್ತೆ ಮತ್ತಷ್ಟು ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಂಡು ಎಕ್ಸಾಮ್ನಲ್ಲಿ ಬರಲಿಕ್ಕೆ. ಸೊ ಈ ಪ್ರಶ್ನೆಗೆ ಯಾವ ಥರ ಉತ್ತರ ಇರಬೇಕಂದ್ರೆ, ಚೀನಾದೊಂದಿಗಿನ ಪಂಚಶೀಲ ಒಪ್ಪಂದ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿಗೆ ಬೆಂಬಲ, ವಸಾಹತುಶಾಹಿ ವಿರೋಧ ನೀತಿ, ಸಾಮ್ರಾಜ್ಯಶಾಹಿ ವಿರೋಧ ನೀತಿ, ಕಾಶ್ಮೀರದ ವಿಚಾರವನ್ನು ಶಾಂತಿಯಿಂದ ಬಗೆಹರಿಸಿಕೊಳ್ಳೆಂಬ ನಿಲುವು. ಈ ಥರ ನಿಮ್ಮ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, ಯಾವುದೇ ಅಂಕಗಳು ನಿಮಗೆ ಕಟ್ಟಾಗಲ್ಲ ಎಕ್ಸಾಮಿನೇಷನಲ್ಲಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. 3ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳು ಯಾವುವು ಅಥವಾ ಭಾರತದ ವಿದೇಶಾಂಗ ನೀತಿಯ ಲಕ್ಷಣಗಳು. ವಿದ್ಯಾರ್ಥಿಗಳೇ ಎಕ್ಸಾಮಿನೇಷನಲ್ಲಿ ಪ್ರಶ್ನೆಗಳನ್ನು ಯಾವ ಥರ ಕೇಳ್ತಾ ಇದ್ದಾರೆ ಅಂದರೆ, ಈಗ ನಿಮಗೆ ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಅಂದರೆ 2 ಪ್ರಶ್ನೆಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಪ್ರಶ್ನೆಯನ್ನು ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಅಂದರೆ ನಿಮ್ಗೆ ಪುಸ್ತಕದಲ್ಲಿರುವ ಡೈರೆಕ್ಟ್ ಅಂಶಗಳನ್ನು ಕೇಳ್ತಾ ಇಲ್ಲ, ಇಂಡೈರೆಕ್ಟಾಗಿ ನೀವು ಏನು ಅರ್ಥ ಮಾಡ್ಕೊಂಡಿರ್ತಾರೆ. ಅಂದರೆ ಅದೇ ರೀತಿ ಈ ಸಲ ನೋಡಬೇಕಂದ್ರೆ HSTR ಮತ್ತು PSTR ಅಲ್ಲಿ ಸಹ ಡಿಸ್ಕ್ರಿಪ್ಟಿವ್ ಪೇಪರನ್ನು ಆ್ಯಡ್ ಮಾಡಿದ್ದಾರೆ. ಸೊ ನಿಮಗೂ ಈ ಪ್ರಶ್ನೆಗಳು ಮುಖ್ಯವಾಗಿರ್ತವೆ. ಸೊ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ, ಯಾವುದೇ ಪ್ರಶ್ನೆಗಳನ್ನು ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ನಿಮಗೆ ಮುಂಬರುವಂಥ ಎಕ್ಸಾಮಿನೇಷನ್ಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ ಈ ಸೆಷನ್ಗಳು. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದಿ ನೀತಿಗೆ ವಿರೋಧ, ಅಲಿಪ್ತ ನೀತಿ, ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ. ಈ ಥರ ನೀವು ಪಾಯಿಂಟ್ಸ್ಗಳನ್ನು ಬರೆದ್ರೆ ಇದರ ಎಕ್ಸಾಮ್ನಲ್ಲಿ ನೀವು ಗುಡ್ ಸ್ಕೋರನ್ನು ತೆಗಿಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತವು ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿರಿ ಅಥವಾ ಮಾನವ ಹಕ್ಕುಗಳ ಪ್ರತಿಪಾದನೆಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ, ಸ್ಪಷ್ಟೀಕರಿಸಿರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳು. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರಬೇಕು, ನಿಮ್ಮ ಕೀ ಪಾಯಿಂಟ್ಸ್ಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪದೇ ಯಾಕೆ ಕೇಳ್ತಿದ್ರೆ, ನೀವು ಬರೆಯೋ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಾಮಿನೇಷನಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗೆದು. ಯಾಕಂದರೆ ವಿದ್ಯಾರ್ಥಿಗಳು ನೀವು ಪ್ರತಿ 3 ಪೇಪರ್ ಏನಿದೆ, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಪೇಪರ್ 3 ಮಿನಿಮಮ್ 35% ಮೇಲೆ ನೀವು ಮಾರ್ಕ್ಸ್ಗಳನ್ನು ತೆಗಿಲೇಬೇಕು. ಅಂದರೆ ನಿಮ್ಮದು ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಮಿನಿಮಮ್ ನೀವು 150 ಎಕ್ಸಾಮಿನೇಷನ್ ಇದ್ದರೆ ಮಿನಿಮಮ್ 53 ಮಾರ್ಕ್ಸ್ ಮೇಲೆ ತೆಗಿಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕಂದ್ರೆ, ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು
ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿಯೂ ಮಾನವ ಹಕ್ಕುಗಳನ್ನು ಸಮರ್ಥಿಸುತ್ತಾ ಬಂದಿದೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ. ಎಲ್ಲ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆಗೆ ಭಾರತ ವಿರೋಧ ವ್ಯಕ್ತಪಡಿಸುತ್ತದೆ. ಜಾಗತಿಕ ವೇದಿಕೆಗಳ ಮೂಲಕ ಭಾರತ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಯತ್ನಿಸುತ್ತದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಿದೆ ವಿದ್ಯಾರ್ಥಿಗಳು. ಈ ಥರ ನೀವು ಕೀ ಪಾಯಿಂಟ್ಸ್ಗಳನ್ನು ಡೀಟೇಲ್ ಆಗಿ ಬರೆದ್ರೆ ಎಕ್ಸಾಮಿನೇಷನಲ್ಲಿ ಸಾಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಶಸ್ತ್ರಾಸ್ತ್ರಗಳ ಪೈಪೋಟಿಯು ಜಗತ್ತಿನ ನಾಶಕ್ಕೆ ನಾಂದಿ. ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗುವ ಪರಿಣಾಮಗಳು ಯಾವುವು ಅಥವಾ ನಿಶಸ್ತ್ರೀಕರಣವು ಏಕೆ ಪ್ರಚಲಿತ ಜಗತ್ತಿನ ಅವಶ್ಯಕತೆಯಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ನೀವು ಎಕ್ಸಾಮಿನೇಷನಲ್ಲಿ ಉತ್ತರ ಬರೀಬೇಕಂದ್ರೆ, ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ವಿಶ್ವದಾದ್ಯಂತ ಭಯ, ಅಸ್ಥಿರತೆ ಸೃಷ್ಟಿಯಾಗುತ್ತದೆ, ಯುದ್ಧದ ಸಂಭವನೀಯತೆ ಹೆಚ್ಚಾಗುತ್ತದೆ, ವಿಶ್ವಶಾಂತಿಗೆ ಅಡ್ಡಿಯಾಗುತ್ತದೆ, ಆರ್ಥಿಕವಾಗಿ ನಷ್ಟದಾಯಕವಾಗಿದೆ, ಆರ್ಥಿಕ ಅಸ್ಥಿರತೆಗೆ ದಾರಿ ಮಾಡಿಕೊಡುತ್ತದೆ. ಈ ಎಲ್ಲ ಅನಿಷ್ಟಗಳನ್ನು ದೂರವಿರಿಸಲು ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿಗೆ ಅವಶ್ಯಕವಾಗಿದೆ ವಿದ್ಯಾರ್ಥಿಗಳೇ. ನೀವು ಮಿನಿಮಮ್ 6 to 7 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ ಎಕ್ಸಾಮಿನೇಷನಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. 6ನೇ ಪ್ರಶ್ನೆ. ಜಾಗತಿಕ ಮಟ್ಟದಲ್ಲಾಗಿರುವ ಪ್ರಮುಖ ನಿಶಸ್ತ್ರೀಕರಣ ಒಪ್ಪಂದಗಳನ್ನು ಪಟ್ಟಿ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಅಂದರೆ SALT, ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ BWC, ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ NPT, ಪಲಿಕೆ ನಿಷೇಧ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ ಅಂದರೆ CTBT. ಈ ಥರ ಎಕ್ಸಾಮ್ಗಳಿಗೆ ಕ್ಲಿಯರ್ ಪಾಯಿಂಟ್ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಎಕ್ಸಾಮ್ಗೆ ಯಾವುದೋ ಮಾರ್ಕ್ಸನ್ನು ಕಟ್ಟಾಗಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ. ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಜಾಗತಿಕ ಸವಾಲುಗಳು ಯಾವುವು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳಿಗೆ. ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ಮಾನವ ಹಕ್ಕುಗಳ ನಿರಾಕರಣೆ, ಆರ್ಥಿಕ ಅಸಮಾನತೆ, ಭಯೋತ್ಪಾದಕತೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ವರ್ಣಭೇದ ನೀತಿ. ಈ ಥರ ಎಕ್ಸಾಮಿನೇಷನ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ಯಾವುವು ಅಥವಾ ತೃತೀಯ ಜಗತ್ತಿನ ರಾಷ್ಟ್ರಗಳು ಎದುರಿಸುತ್ತಿರುವ ಕುಂದು ಕೊರತೆಗಳೇನು? ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ನಿಮ್ಮ ಉತ್ತರಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಡತನ, ನಿರುದ್ಯೋಗ, ಕಳಪೆ ಗುಣಮಟ್ಟದ ಶಿಕ್ಷಣ, ತಂತ್ರಜ್ಞಾನ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ, ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ, ಅನಾರೋಗ್ಯ ಮತ್ತು ಅಪೌಷ್ಟಿಕತೆ ವಿದ್ಯಾರ್ಥಿಗಳಿಗೆ. ಈ ಥರ ಉತ್ತರವನ್ನು ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. ಆರ್ಥಿಕ ಅಸಮಾನತೆಯ ನಿವಾರಣೆಗಾಗಿ ಭಾರತದ ಪ್ರಯತ್ನಗಳನ್ನು ತಿಳಿಸಿರಿ ಅಥವಾ ಭಾರತದ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ, ಭಾರತವು ಅಲಿಪ್ತ ನೀತಿಯನ್ನು ಜಗತ್ತಿನಲ್ಲಿ ಮುಂದುವರಿಸಿದೆ. ಷರತ್ತುಗಳಿಲ್ಲದೆ ಮುಂದುವರಿದ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ನೀಡಬೇಕೆಂಬ ನೀತಿಯನ್ನು ಪ್ರತಿಪಾದಿಸಿದೆ. ಹಲವು ಬಡ ರಾಷ್ಟ್ರಗಳಿಗೆ ಭಾರತವು ನೆರವು ನೀಡುತ್ತಾ ಬಂದಿದೆ. ತನ್ಮೂಲಕ ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವವನ್ನು ಎತ್ತಿ ಹಿಡಿಯಲು ಸಹಕರಿಸಿದೆ. ಶ್ರೀಮಂತ ರಾಷ್ಟ್ರಗಳ ಬಂಡವಾಳವು ಬಡ ರಾಷ್ಟ್ರಗಳಿಗೆ ಹರಿದು ಬರುವಂತೆ ಯತ್ನಿಸಿದೆ. ವಿಶ್ವದ ಎಲ್ಲ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ ಹಾಗೂ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ. ಈ ಥರ ನೀವು ಕೀ ಪಾಯಿಂಟ್ಸ್ಗಳನ್ನು ಎಕ್ಸಾಮಿನೇಷನಲ್ಲಿ ಬರೀಬೇಕು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ. ಉಗ್ರಗಾಮಿತ್ವವನ್ನು ಪ್ರೇರೇಪಿಸುವ ಅಂಶಗಳ್ಯಾವುವು ಅಥವಾ ಭಯೋತ್ಪಾದನೆಗೆ ಕಾರಣಗಳೇನು? ವಿದ್ಯಾರ್ಥಿಗಳೇ, ನಿಮಗೆ ಎಕ್ಸಾಮಿನೇಷನ್ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅಂತ ಅಂದಾಜು ಪಡಿಸಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಿಕ್ಸ್ ಮಾಡಿ ನಾವು ಪ್ರಶ್ನೆಗಳನ್ನು ಕೇಳ್ತದೆ. ಈ ಪ್ರಶ್ನೆಗಳು ಯೂಟ್ಯೂಬ್ದು ಯಾವುದೇ ಕ್ಲಾಸ್ಗಳಲ್ಲಿ ನಿಮಗೆ ದೊರೆತಾ ಇಲ್ಲ. ನಾವು ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂಬರುವಂಥ ಪ್ರತಿಯೊಂದು ವಿಷಯ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಸಮಾಜಶಾಸ್ತ್ರ, ಪ್ರತಿಯೊಂದು ವಿಷಯಗಳಿಗೆ ಅಂದರೆ ಚಾಪ್ಟರ್ ವೈಸ್ 10th ಸ್ಟ್ಯಾಂಡರ್ಡ್ ಆದಮೇಲೆ 9th, 8th, 6th, 7th ಪ್ರತಿಯೊಂದು ಸ್ಟ್ಯಾಂಡರ್ಡ್ ನಮಗೆ ಪ್ರತಿಯೊಂದು ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ದೊರಕಿಸಿಕೊಡ್ತಾ ಇರ್ತೀವಿ ಈ ಚಾನಲಲ್ಲಿ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ, ಧಾರ್ಮಿಕ ಮೂಲಭೂತ ಚಿಂತನೆಗಳು, ತೀವ್ರ ಎಡಪಂಥೀಯ ವಿಚಾರಗಳು, ವರ್ಣ ದ್ವೇಷ ನೀತಿ, ಪ್ರತ್ಯೇಕತಾವಾದ, ನಾಡ ಬಿಡುಗಡೆಯ ಛಲ. ಈ ಥರ ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ 11ನೇ ಪ್ರಶ್ನೆ ನೋಡೋಣ. ಭಯೋತ್ಪಾದಕತೆಯಿಂದ ಉಂಟಾಗುವ ಪರಿಣಾಮಗಳ್ಯಾವು ಅಥವಾ ಭಯೋತ್ಪಾದನೆ ಪ್ರಸ್ತುತ ಜಗತ್ತಿನಲ್ಲಿ ಅಮಾನವೀಯ ಕ್ರಿಯೆ ಏಕೆ? ಉತ್ತರಿಸಿ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಯಾವ ಥರ ಉತ್ತರವನ್ನು ಬರೀಬೇಕಂದ್ರೆ, ವ್ಯಕ್ತಿಗಳ ಪ್ರಾಣಹಾನಿ ಉಂಟು ಮಾಡುತ್ತದೆ, ಮಾನಸಿಕ ವೇದನೆಯನ್ನು ನೀಡುತ್ತದೆ, ಆಸ್ತಿ ಪಾಸ್ತಿಗಳ ನಷ್ಟ ಉಂಟು ಮಾಡುತ್ತದೆ, ಕಾನೂನು ಸುವ್ಯವಸ್ಥೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ, ಆರ್ಥಿಕ ಅಭಿವೃದ್ಧಿಗೆ ತಡೆ ಉಂಟು ಮಾಡುತ್ತದೆ, ಜಾಗತಿಕ ಭದ್ರತೆಗೆ ಆತಂಕಕಾರಿಯಾಗಿದೆ, ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳು ಈ ಥರ 6 to 7 ಪಾಯಿಂಟ್ಸ್ಗಳನ್ನು ಎಕ್ಸಾಮಿನೇಷನಲ್ಲಿ ಬರೀಬೇಕಾಗುತ್ತೆ. ಅದೇ ರೀತಿ ಕೊನೆ ಪ್ರಶ್ನೆ ನೋಡೋಣ. ಇಂದಿನ ಸಂಚಿಕೆಯಲ್ಲಿ ಅಧ್ಯಾಯ 3ರಲ್ಲಿ 12ನೇ ಪ್ರಶ್ನೆ. ಭಯೋತ್ಪಾದನೆಯ ಸವಾಲನ್ನು ಎದುರಿಸುವ ಭಾರತವು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ,
ರಾಷ್ಟ್ರೀಯ ತನಿಖಾ ದಳವನ್ನು ಅಂದರೆ NIA ಸ್ಥಾಪಿಸಿದೆ. ವಿಶೇಷ ಪರಿಣಿತಿ ಪಡೆಗಳನ್ನು ರಚಿಸಿದೆ. ಕೆಲವೊಮ್ಮೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ. ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ IB ಸಹ ಸ್ಥಾಪಿಸಿದೆ. ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆಗೆ ಮಾಡಿದೆ. ಹಣಕಾಸು ಗುಪ್ತಚರ ಘಟಕವನ್ನು ಸ್ಥಾಪಿಸಿದೆ. ಸಂಶೋಧನೆ ಹಾಗೂ ವಿಶ್ಲೇಷಣಾತ್ಮಕ ಘಟಕಗಳನ್ನು ಸ್ಥಾಪಿಸಿದೆ. ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳಂದರೆ ATSಗಳನ್ನು ರಚಿಸಿವೆ. ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರದ ಬಗ್ಗೆ ಕರೆ ನೀಡುತ್ತಾ ಬಂದಿದೆ. ಈ ಥರ ಎಕ್ಸಾಮಿನೇಷನ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದೇ ರೀತಿ ವಿದ್ಯಾರ್ಥಿಗಳ ಇಂತಹ ಇಂಪಾರ್ಟೆಂಟ್ ಅಧ್ಯಾಯವರು ಮಾಡೆಲ್ ಕ್ವಶನ್ಗಳಾಗಿರ್ಬೋದು ಮತ್ತು ಡೈಲಿ MCQಗಳಾಗಿರ್ಬೋದು ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, PSTR, HSTR ಮತ್ತು TET ಸಂಬಂಧಿಸಿದಂಥ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ಆಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು ಮತ್ತು ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ದೊಂದಿಗೆ ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.